ಪರಮೇಷ್ಠಿ ಕೇಳಯ್ಯ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಕರೆದೆ ವಿಧಾತನ ಕುರಿತಾಗಿ ತಪವನ್ನು ಆಚರಿಸಿ ದುರಧೀರನಾದಂತಹ ಮಗಳನ್ನು ಪಡೆದುಕೊಂಡು ಬಾ ಎನ್ನುವುದಾಗಿ ಹೇಳಿ ಕಳಿಸಿದೆ. ಮಗಳೇನು ಒದ್ದಿದ್ದಾಳಂತೆ ಸ್ವಾಮಿ. ಹುಟ್ಟುವ ಮಗನು ಕೋಣನಾಗುತ್ತಾನಂತೆ. ಕೋಣನಾದರೂ ಜಾಣನಾಗುತ್ತಾನೆ ಎನ್ನುವುದಾಗಿ ವಿಧಾತನೇ ಹೇಳಿದ್ದಾರಂತಾದ್ರೆ ಬೆಳೆದು ನಿಂತಿರುವ ನಂಗೆ ಗೊತ್ತಾಯ್ತಿದೆ. ಕೊಡ್ದು ಬಿಸಾಡ್ತಾರೆ ಈಗ. ಕಬ್ಬಿನ ಗದ್ದೆ ಬೆಚ್ಚಪ್ಪ ನಿನ್ನ ಅಪ್ಪ ಕಬ್ಬು ಕಡಿದ್ರ ಎಂತ ಬೆಲ್ಲ ಮಾಡ್ರ ಎಣ್ಣೆ ಮಾಡಿ ಏನು ಅಲ್ಲ ಈಗ ನಿನ್ನನ್ನು ಒಳಗೆ ಬಿಟ್ಟವರು ಯಾರು? ಯಾರು ಬಿಡುದು ಯಾರು ಬೇಡ, ನಾನು ಒಬ್ಬನೇ ಹೋಗ್ತು ಬಂದು. ಅದು ಆಗುವುದಿಲ್ಲ. ಅಲ್ಲಿ ಇದ್ದಾರೆ ಆಳುಗಳು. ಇದ್ದವ್ರು ಪೂರ್ತಿ ಮುಚ್ಚಾಕ ಮಲಗಿದಾರಲ್ಲ. ಏನ್ ಮುಚ್ಚಾಕಿ ಮಲಗ್ತಾರೆ? ಅದು ನಿಮ್ಮಲ್ಲಾಗಿರ್ಬಹುದು, ನಮ್ಮಲ್ಲಿ ಹಾಗಾಗ್ಲಿಕ್ಕಿಲ್ಲ. ಇದು ನಮ್ದೇ ನಮ್ದೇ ಅಲ್ಲ, ನಮ್ದೇ ಹತ್ರ ಇಲ್ಲಿ. ಎಲ್ಲಿ ಹತ್ರ? ಇಲ್ಲಿ ಹತ್ರ ತೋರಿಸ್ತೇ, ಬಂತೀರ? ತೋರಿಸ್ತೀನಿ, ಬರ್ತೀರಾ? ಇದು ಪಾತಾಳ. ಅದೇ ನಾನು ಮ್ಯಾಲಿಂದ ಕೆಳ ಬಂದದ್ದು. ಮತ್ತೆ ಹತ್ರ ಅಂದ್ಗೆಲ್ಲ ಹೆಂಗ ಹತ್ರ ಆಗ್ತದೆ? ಒಂದು ಹೊಂಡ ತೆಗೆದ್ರೆ ಕೆಳಗೋಯ್ತು. ಕರ್ಮ ಅದಕ್ಕೆ ಹೇಳಿ. ಅಲ್ಲ ಬಿಸಿಲು ಬಂದು ಸಿಕ್ಕಾಪಟ್ಟೆ ತಲೆ ಬಿಸಿದ್ದು ನಂಗೆ. ನಿನ್ನ ತಲೆ ಬಿಸಿಕ್ಕೆ ನಾನು ಹೊಣೆ ಅಲ್ಲ. ಅದಕ್ಕಾಗಿ ಹೇಳುದು, ನಾನು ಒಂದು ಪ್ರದೇಶ ಹುಡುಕ್ತಾ ಬಂದವ. ಯಾವುದು? ಒಂದು ಊರು. ಯಾವ್ದ? ಅದೇ ನಿಮ್ಗೆ ಗೊತ್ತಿದ್ರೆ ಹೇಳಿ, ಗೊತ್ತಿಲ್ದವ್ರೆ ಮತ್ತೊಬ್ರ ಕೇಳಿ. ಹೇಳ ಹೇಳ, ಯಾವ್ದು ಹೇಳ? ಇದು ಪಾಂತಾಳ ಗೊತ್ತಾ ನಿಮ್ಗೆ? ಯಾವ್ದು ಪಾಂತಾಳ? ಅದು ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಪಾಂತಾಳ ಗೊತ್ತಿಲ್ಲ, ಪಾತಾಳ ಗೊತ್ತುಂಟು. ಅದೇ ತಗೊಳ್ಳಿ. ಪಾತಾಳ ಇದೆಯಾ? ಹಣೆ ಬರ ಕೆಟ್ಟವನೇ. ಇಷ್ಟೆಲ್ಲ ಹೋಗ್ತಾರಲ್ಲಿ ನಮ್ಮಲ್ಲಿ ಸತ್ರ ಮಾತ್ರ ಇಷ್ಟ. ಹೌದಾ? ಹೌದು. ಆದ್ರೆ ಒಂದು ಅದೇ ಅಲ್ಲಿಗೆ ಒಬ್ಬ ಇದ್ದ ಅಂತವ. ಯಾರಂದ್ರೆ ಉರಿ ಉದ್ದಿನ ಬೇಳೆ. ನಿನ್ನ ಅಪ್ಪ ಏನಂತ? ಆ ಪಾಂತಾಳ ಅಧಿಕಾರಿ ಉರಿ ಉದ್ದಿನ ಬೇಳೆ. ಮುಖ ಮುಸುಡಾಗ್ತದೆ, ನೆನಪಿರ್ಲಿ. ಮುಖ ಮುಸುಡು ಎರಡು ಒಂದೇ. ನಿನಗೆ ಹೇಳಿದ್ಯಾರಮ್ಮ? ಅಲ್ಲ, ಉರಿ ಉದ್ದಿನ ಬೇಳೆಯ ಅವ್ರ ಹೆಸರ ವೀರ ಉದ್ದಿನ ಮಾಲಿ. ತಗೊಳ್ಳಿ. ಯಾವ್ದು? ಅದೇ ಅದೇ ಅದೇ